ಸಮುದ್ರ ಕಡಲಿನಲ್ಲಿ ಇರುವ ಈ ದೇವಾಲಯ 2000 ವರ್ಷಕ್ಕಿಂತ ಹಳೆಯದಾದ ದೇವಾಲಯ. ಈ ದೇವಾಲಯ ಎಲ್ಲಿ ಬರುತ್ತೆ ಅಂದರೆ ಬೆಂಗಳೂರಿನಿಂದ 480 ಕಿಲೋಮೀಟರ್ ದೂರದಲ್ಲಿರುವ ಶ್ರೀ ಗೋಕರ್ಣ ಕ್ಷೇತ್ರದ ಭಾಗದಲ್ಲಿ ಇರುವ ಒಂದು ದೇವಾಲಯ. ಈ ದೇವಾಲಯದ ಹೆಸರು ಶ್ರೀ ರಾಮತೀರ್ಥ. ನಾನಿವತ್ತು ನಿಮಗೆ ತೋರಿಸ್ತಾ ಇರೋದು ಯಾವ ಜಾಗ ಇದು ಅಂದರೆ ರಾಮತೀರ್ಥ ಅಂತ. ರಾಮತೀರ್ಥ ಎಲ್ಲಿ ಬರುತ್ತೆ ಅಂದರೆ ಗೋಕರ್ಣ ಮಹಾಬಲೇಶ್ವರ ದೇವಸ್ಥಾನದ ಪಕ್ಕದ ರೋಡಲ್ಲೇ ಸಮುದ್ರಕ್ಕೆ ಹೋಗೋ ದಾರಿಯಲ್ಲೇ ನಿಮಗೆ ಲೆಫ್ಟ್ ಸೈಡಲ್ಲಿ ರಾಮತೀರ್ಥ ಅಂತ ವೆರಿ ಹಿಡನ್ ಪ್ಲೇಸ್. ಯಾರಿಗೂ ಅಷ್ಟು ಗೊತ್ತೇ ಇಲ್ಲ. ಯಾರು ಮಿಸ್ ಮಾಡಿದೆ ಈ ಜಾಗಕ್ಕೆ ಬಂದು ಒಂದು ಸರಿ ದರ್ಶನ ಪಡೀರಿ. ಮತ್ತು ಇಲ್ಲಿ ನೀರೇನು ನೀವು ನೋಡ್ತಾ ಇದ್ದೀರಾ, ದಿಸ್ ಇಸ್ ಲೈಕ್ ವೆರಿ ಪ್ಯೂರಿಫೈಡ್ ವಾಟರ್. ಮಳೆಗಾಲದಲ್ಲಿ ಈ ಜಾಗದಿಂದ ಇದಿಷ್ಟು ಲಿಟ್ರಲಿ ನನ್ನ ಹೈಟ್ವರೆಗೂ ತುಂಬಿರುತ್ತೆ. ಇವಾಗ ಸ್ವಲ್ಪ ಕಮ್ಮಿ ಆಗಿರೋದ್ರಿಂದ ನಿಮ್ಗೆ ಅಷ್ಟು ಗೊತ್ತಾಗಲ್ಲ. ಆ ಬೆಟ್ಟ, ಅಲ್ಲಿ ಬೆಟ್ಟ ಇದೆ. ಇವಾಗ ಬೆಟ್ಟ ಕುಸಿತ ಆಗಿದೆ. ಅಲ್ಲಿಂದ ತುಂಬ ನೀರು ಈ ಜಾಗಕ್ಕೆ ಬಂದು ತುಂಬಿಕೊಳ್ಳುತ್ತೆ. ಈ ಜಾಗದಲ್ಲೇ ನೀರು ಕುಡಿತಾರೆ, ಸ್ನಾನನೂ ಮಾಡ್ತಾರೆ. ಇಲ್ಲಿ ಯಾರದೇ ಪಾಪ ದೋಷಗಳಿದ್ದರೂ ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ. ಇಲ್ಲಿ ಮೇಲೆ ರಾಮ ಲಕ್ಷ್ಮಣ ದೇವರ ಒಂದು ದೇವಸ್ಥಾನ. ಇದೇ ಆ ಗುಡ್ಡ ಕುಸಿತ ಆಗಿರುವ ಜಾಗ. ಸರಿ ಜೋರು ಮಳೆ ಬಂದು ನಡ್ಬೋದು. ಈ ಜಾಗದಲ್ಲಿ ಎಷ್ಟು ಚೆನ್ನಾಗಿದೆ ಅಂದರೆ ಒಂದು ಬೀಚ್ ವ್ಯೂ. ಬನ್ನಿ ನೋಡೋಣ. ದೇವಸ್ಥಾನದ ಒಂದು ಇತಿಹಾಸ ತಿಳ್ಕೊಳ್ಳೋದಾದರೆ ಈ ದೇವಸ್ಥಾನಕ್ಕೆ ಶ್ರೀರಾಮ ಸೀತಾ ಲಕ್ಷ್ಮಣರು ಅವರ ವನವಾಸ ಮುಗಿದ ಮೇಲೆ ಅಯೋಧ್ಯಕ್ಕೆ ತೆರಳುತ್ತಾರೆ. ಅಯೋಧ್ಯದಲ್ಲಿ ವಶಿಷ್ಠ ಋಷಿಗಳು ಮತ್ತು ವಿಶ್ವಾಮಿತ್ರರು ಬಂದು ಶ್ರೀರಾಮನಿಗೆ ಹೇಳ್ತಾರೆ ಏನೆಂದರೆ ಬ್ರಾಹ್ಮಣನಾದ ರಾವಣನನ್ನು ಸಂಹರಿಸಿದ ಮೇಲೆ ಅದು ಬ್ರಹ್ಮಹತ್ಯಾ ದೋಷ ಅಂತ ಆಗುತ್ತೆ. ಅದಕ್ಕೆ ಪರಿಹಾರವಾಗಬೇಕು ಅಂದರೆ ಈ ಥರ ಒಂದು ಕರ್ನಾಟಕದಲ್ಲಿ ಗೋಕರ್ಣ ಎಂಬ ಒಂದು ಕ್ಷೇತ್ರ, ರಾವಣನು ಅಲ್ಲಿ ಶಿವನನ್ನು ಆತ್ಮಲಿಂಗವಾಗಿ ಪೂಜೆ ಮಾಡಿದ್ದಾನೆ. ನೀನು ಅಲ್ಲಿ ಹೋಗಿ ಆ ದೇವಸ್ಥಾನದಲ್ಲಿ ಪೂಜೆ ಮಾಡು, ನಿನ್ನ ಬ್ರಹ್ಮಹತ್ಯಾ ದೋಷದಿಂದ ನೀನು ಪಾರಾಗ್ಬೋದು ಅಂತ ವಶಿಷ್ಠರು ಮತ್ತು ವಿಶ್ವಾಮಿತ್ರರು ಹೇಳ್ತಾರೆ. ಮುಂದಿನ ಸರಿ ಗೋಕರ್ಣಕ್ಕೆ ಹೋದರೆ ರಾಮತೀರ್ಥ ಎನ್ನುವ ಜಾಗವನ್ನು ಮಿಸ್ ಮಾಡದೆ ನೋಡಿ ಬನ್ನಿ.